ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ನಮ್ ಡಿಪ್ಲೊಮಾ ಚಾನಲ್. ಸೊ ಡಿಯರ್ DCT 2026 ಸ್ಟೂಡೆಂಟ್ಸ್, ಇವೆಲ್ಲ ನೀವು ಕೇಳ್ತಾ ಇರೋದು ಸರ್, ಇವಾಗ ನಾನು ಇಂಜಿನಿಯರಿಂಗ್ ಅಡ್ಮಿಷನ್ ಆಗ್ಬೇಕಾದ್ರೆ ಒಂದು ಫೀಸ್ ಕಟ್ಟಬೇಕು. ನೋಡಿ, ನಿಮ್ಗೆ ಇವಾಗ ಒಂದು ಕಾಲೇಜ್ ಅಲಾಟ್ಮೆಂಟ್ ಆದ್ಮೇಲೆ ಒಂದು ಪೇಯಬಲ್ ಫೀಸ್ ಅಂತ ಬರುತ್ತೆ, ಕಟ್ಟಬೇಕಾಗಿರುತ್ತೆ. ನೋಡಿ, ಫೀಸ್ ಇಂಡಿಕೇಶನ್ ಆಗಿಲ್ಲ, 1,12,000 ಇದು ಬಂದು 2025 2026 ಈ ತರ ಬರುತ್ತೆ, ಸ್ವಲ್ಪ ಇದು ಜಾಸ್ತಿ ಇರುತ್ತೆ. ಈ ತರ ಫೀಸ್ ಬರುತ್ತಲ್ಲ, ಇಲ್ಲಿ ಅಲಾಟೆಡ್ ಪೇಯಬಲ್ ಫೀಸ್ ಅಂದ್ಬಿಟ್ಟು ಇದನ್ನ ಕಟ್ಟಬೇಕು. ಇದನ್ನ ಕಟ್ಟಬೇಕಾದ್ರೆ ನನಗೆ ಲೋನ್ ಸಿಗುತ್ತಾ ಸರ್? ಲೋನ್ ಸಿಗುತ್ತಾ ಸರ್ ನನಗೆ? ಯಾಕಂದ್ರೆ ತುಂಬಾ ಜನ ಒಂಥರ ಡಿಫ್ರೆಂಟ್ ಆಗಿ ಹೇಳ್ತಾ ಇದಾರೆ, ಲೋನ್ ಸಿಗಲ್ಲ ಅಂತ ಹೇಳ್ತಾ ಇದಾರೆ, ಇಂಟ್ರೆಸ್ಟ್ ಜಾಸ್ತಿ ಅಂತ ಹೇಳ್ತಾ ಇದಾರೆ. ಮತ್ತೆ ಗೌರ್ಮೆಂಟ್ ಸ್ಕೀಮ್ಸ್ ಇದೆಯಾ, ನಮಗೆ ಗೌರ್ಮೆಂಟ್ ಥ್ರೂ ಸಿಗುತ್ತಾ? ಯಾಕಂದ್ರೆ PUC ಅವರು ಜಾಯ್ನ್ ಆದಾಗ ಅವ್ರಿಗೆ ಅರಿವು ಲೋನ್ ಅಂತ ಬರುತ್ತೆ. ಅವ್ರು ಡೈರೆಕ್ಟ್ ಆಗಿ ಅಡ್ಮಿಷನ್ ಆಗ್ಬೇಕಾದ್ರೆ ಏನು ಕಟ್ಟಂಗಿರಲ್ಲ, ಡೈರೆಕ್ಟ್ ಆಗಿ ಹೋಗಿ ಅಡ್ಮಿಷನ್ ಸ್ಲಿಪ್ ತಗೊಂಡೋಗಿ ಕೊಟ್ರೆ ಸಾಕು, ಅಲಾಟ್ಮೆಂಟ್ ಸ್ಲಿಪ್ ತಗೊಂಡೋಗಿ ಸಾಕು, ಅವ್ರಿಗೆ ಲೋನ್ ಆಗುತ್ತೆ. ಬಟ್ ನಮ್ಗೆ ಆ ತರ ಇದೆಯಾ? ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡಿ. ನನಗೆ ಡಿಫ್ರೆಂಟ್ ಆಗಿ ತುಂಬಾ ಸೋರ್ಸ್ ಕಡೆ ತುಂಬಾ ಇನ್ಫಾರ್ಮೇಶನ್ ಬರ್ತಾ ಇದೆ, ಕನ್ಫ್ಯೂಷನ್ ಆಗ್ತಾ ಇದೆ. ಸೊ ಇದೆಲ್ಲ ಕನ್ಫ್ಯೂಷನ್ ಕ್ಲಾರಿಫೈ ಮಾಡ್ತೀನಿ. ಆಮೇಲೆ ಮೇನ್ ಥಿಂಗ್ ಸರ್, ಲೋನ್ ಮಾಡಿಸಿದ್ರೆ ಸ್ಕಾಲರ್ಶಿಪ್ ಬರುತ್ತಾ, ಇದು ಮೇನ್ ಥಿಂಗ್ ಇರೋದು. ಯಾಕಂದ್ರೆ ತುಂಬಾ ಜನ ಸ್ಟೂಡೆಂಟ್ಸ್ ಅದ್ರ ಬಗ್ಗೆ ಗಮನ ಕೊಟ್ಟಿರ್ತಾರೆ. ಯಾಕಂದ್ರೆ ಅವ್ರಿಗೆ ಫೀಸ್ ಪೇ ಮಾಡಕ್ ಕಷ್ಟ ಆಗಿರುತ್ತೆ, ಇದ್ರ ವರ್ಕ್ ಮಾಡ್ಕೊಂಡು ಕಟ್ತಾ ಇರ್ತಾರೆ. ಇಂಥವ್ರಿಗೆಲ್ಲ ಕಂಪ್ಲೀಟ್ ಇನ್ಫಾರ್ಮೇಶನ್ ವಿಡಿಯೋ ಸಿಗ್ತಾ ಹೋಗುತ್ತೆ. ಅದಕ್ಕಿಂತ ಮುಂಚೆ ಎಲ್ಲಾ ಇನ್ಫಾರ್ಮೇಶನ್ ಕೊಡ್ತೀನಿ. ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ, ನೀವೇನಾದ್ರೂ ಈ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ತಪ್ಪದೆ ನಮ್ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲಾ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ. ಅದೇ ತರ ND ಅಕಾಡೆಮಿದು ಅಫಿಷಿಯಲ್ ವಾಟ್ಸ್ಆಪ್ ಚಾನಲ್ ಇದೆ, ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಇದೆ, ಎಲ್ಲ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ, ಅಲ್ಲಿ ಜಾಯ್ನ್ ಆಗಿ ಅಲ್ಲಿ ಇರಿ. ಗ್ರೂಪ್ಸ್ ಇದೆ. ಸೊ ಎಲ್ಲ ಇನ್ಫಾರ್ಮೇಶನ್ ಬರ್ತಾ ಹೋಗುತ್ತೆ, ನೀವು ಯಾರನ್ನೂ ಕೇಳೋದ್ ಬೇಕಾಗಿಲ್ಲ, ಟೈಮ್ ಟು ಟೈಮ್ ಬೇಕಾದ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ಇವಾಗ ಕಮಿಂಗ್ ಬ್ಯಾಕ್ ಟು ದ ವಿಡಿಯೋ, ಸರ್ ಲೋನ್ ಸಿಗುತ್ತಾ ನನಗೆ? ಎಸ್, ಡೆಫಿನೆಟ್ಲಿ ಲೋನ್ ಸಿಗುತ್ತೆ. ಬಟ್ ದ ಥಿಂಗ್ ಈಸ್, ಗೌರ್ಮೆಂಟ್ ಲೋನ್ ಯಾವುದು ಅಂದ್ರೆ ಗೌರ್ಮೆಂಟ್ ಕಡೆಯಿಂದ ಸ್ಟೂಡೆಂಟ್ಸ್ಗೆ ಅನ್ಬಿಟ್ಟು ಕೊಡಲ್ಲ. ಇವಾಗ ಅರಿವು ಲೋನ್ ಅಂತ ಹೇಳಿದೆ PUC ಅವ್ರಿಗೆ. ಅವ್ರಿಗೆ ಯಾವ ತರ ಪ್ರೊಸೀಜರ್ ಅಂತಂದ್ರೆ, ಅವರು ಫಸ್ಟ್ PUC ಆದ್ಮೇಲೆ KCT ಆಪ್ಷನ್ ಎಂಟ್ರಿ ಆದ್ಮೇಲೆ ಜಸ್ಟ್ ಈ ತರ ಒಂದು ಸೀಟ್ ಅಲಾಟ್ಮೆಂಟ್ ಕೊಟ್ರೆ ಸಾಕು, ಅವ್ರಿಗೆ ಈ ಸ್ಲಿಪ್ ತೋರಿಸಿದ್ರೆ ಸಾಕು, ಅಲಾಟ್ಮೆಂಟ್ ಆಗಿರೋದು ಪ್ರಿಂಟ್ಔಟ್, ಅವ್ರಿಗೆ ಡೈರೆಕ್ಟ್ ಆಗಿ ಲೋನ್ ಸಿಗುತ್ತೆ. ಬಟ್ ನಿಮಗೆ ಆತರ ಸಿಗಲ್ಲ. ಯಾಕೆಂದ್ರೆ ನೀವು ಥರ್ಡ್ ಸೆಮ್ಗೆ ಎಂಟ್ರಿ ಕೊಡ್ತಾ ಇದ್ದೀರಾ, ನಾಟ್ ಫಾರ್ ದ ಫಸ್ಟ್ ಸೆಮ್. ಅರ್ಥ ಮಾಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ನಿಮಗೂ ಅರಿವು ಲೋನ್ ಸಿಗಲ್ಲ. ಹಂಗಾದ್ರೆ ಏನ್ ಸರ್ ಕತೆ ನಮ್ದು? ನಮ್ಗೆ ಬ್ಯಾಂಕ್ ಲೋನ್ ಯಾವ ತರ ಸಿಗುತ್ತೆ ಅಂತಂದ್ರೆ, ನೋಡಿ, ಬ್ಯಾಂಕ್ ಲೋನು ನೀವು ಫಸ್ಟ್ ಮೇನ್ ಥಿಂಗ್ ಅರ್ಥ ಮಾಡ್ಕೊಳ್ಳಿ. ಗೆ ಫೀಸ್ ಕಟ್ಬೇಕಾಗಿ ಅಲಾಟ್ಮೆಂಟ್ ಆಗುತ್ತೆ, ಫೀಸ್ ಕಟ್ಟಬೇಕು. ನೀವು ಫಸ್ಟ್ ಫೀಸ್ ಕಟ್ಬಿಡ್ಬೇಕಾಗತ್ತೆ. ನಾನು ಆಲ್ರೆಡಿ ಫೀಸ್ ಬಗ್ಗೆ ಒಂದು ಡೀಟೇಲ್ ವಿಡಿಯೋ ಮಾಡಿದೀನಿ, ಇದನ್ನ ಹೇಳಿದ್ರೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಬರ್ತೀನಿ. ಫಾಲೋ ಅಪ್ ಮಾಡಿ, ಇದೇ ಪ್ರಾಬ್ಲಮ್ ಆಗೋದು, ಫಾಲೋ ಅಪ್ ಮಾಡಿ ಅಂತ ಹೇಳ್ತೀನಿ. ಗ್ರೂಪ್ ಅದಿರಲ್ಲ. ಆಮೇಲೆ ಏನೋ ಬಿಡು ನೋಡ್ಕೊಳ್ಳೋಣ ಮಾಡೋಣ ಅಂತ ಹೇಳ್ತೀರಾ, ಎಲ್ಲ ಮಿಸ್ ಆಗ್ತಾ ಬರುತ್ತೆ ಇನ್ಫಾರ್ಮೇಶನ್. ನಾನು ಏನ್ ವಿಡಿಯೋಸ್ ಮಾಡ್ತೀನಿ, ಲಿಂಕೇಜ್ ಇರುತ್ತೆ, ಲಿಂಕೇಜ್ ನ ಫಾಲೋ ಅಪ್ ಮಾಡ್ತಾ ಬನ್ನಿ. ಓಕೆ, ಸೊ ಇವಾಗ ಎಲ್ಲಾ ಸ್ಟೂಡೆಂಟ್ಸ್ಗೂ ಹೇಳಿದ್ದೆ ನಿಮ್ಗೆ, ಅವ್ರು KA ಫೀಸ್ ಕಟ್ಟಬೇಕು, ಪ್ಲಸ್ ಅಡಿಷನಲ್ ಕಾಲೇಜ್ ಅಲ್ಲಿ ಸರ್ಟನ್ ಫೀಸ್ ತಗೊಂತಾರೆ. ಅದು ವೇರಿ ಆಗುತ್ತೆ, ಒಂದು 15 to 30K 40K 50K ವೇರಿ ಆಗುತ್ತೆ ಅಂತ ಹೇಳಿದ್ದೆ, ಅವರು ಕಟ್ಟಬೇಕು. ಮತ್ತೆ ಕ್ಯಾಟಗರಿ 1 SC ST ಸ್ಟೂಡೆಂಟ್ಸ್ ಅವರು ಕಟ್ಟಬೇಕು. ನೀವು ಇಲ್ಲಿ KA ಕಟ್ಟೋ ಫೀಸ್ ಕಡಿಮೆ ಇರುತ್ತೆ, ಬಟ್ ಕಾಲೇಜ್ ಅಲ್ಲಿ ಕಟ್ಟಬೇಕಾಗತ್ತೆ ಅಂತ ಹೇಳಿದ್ದೆ. SC ST ಅವ್ರಿಗೆ ಫೀಸ್ ಬಂದು 0 ಇರುತ್ತೆ, ಬಟ್ ಕಾಲೇಜಲ್ಲಿ ಫುಲ್ ಫೀಸ್ ಕೇಳ್ತಾರೆ, ಬಟ್ ನಿಮಗೆ ಸ್ಕಾಲರ್ಶಿಪ್ ಕ್ಲೇಮ್ ಆಗುತ್ತೆ. ಇವಾಗ ಅದನ್ನ ಕಟ್ಟಕ್ ನಾನು ಯಾವ ತರ ಮಾಡ್ಬೇಕು ಸರ್? ಇವಾಗ ನಾನು KA ಫೀಸ್ ಕಟ್ಟೋದಕ್ಕೆ ಟೈಮ್ ಡ್ಯೂರೇಷನ್ ಅಂತ ಕೇಳಿದ್ರೆ, ನೋಡಿ, ಸೀಟ್ ಅಲಾಟ್ಮೆಂಟ್ ಆದ್ಮೇಲೆ ರಫ್ಲಿ ನಿಮಗೆ 4 to 5 days ಟೈಮ್ ಇರುತ್ತೆ ಅಷ್ಟೇ, ಅದ್ರ ಮೇಲೆ ಟೈಮ್ ಕೊಡಲ್ಲ. ನಾನು ಅದಕ್ಕೆ ವಾರ್ನ್ ಮಾಡ್ತಾ ಇದೀನಿ, ಇನ್ನ 1 ತಿಂಗಳಿದೆ, ಅರೇಂಜ್ಮೆಂಟ್ ಮಾಡ್ಕೊಂಬಿಡಿ. ಕಮಿಂಗ್ ಬ್ಯಾಕ್ ಟು ದ ಲೋನ್, ಸರ್ ನನ್ಗೆ ಇವಾಗ ಅಡ್ಮಿಷನ್ ಟಿಕೆಟ್ ಸ್ಲಿಪ್ ಸಿಕ್ತು, ನನಗೆ 4 to 5 days ಟೈಮ್ ಅಂತ ಹೇಳಿದ್ರಿ. ಈ ಟೈಮಲ್ಲಿ ಹೋಗ್ಬಿಟ್ಟು ಅಲ್ಲಿ ಬ್ಯಾಂಕ್ ನ ಅಪ್ರೋಚ್ ಮಾಡ್ಬೋದು ಅಂದ್ರೆ ಖಂಡಿತ ಆ ಪ್ರೊಸೆಸ್ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ನೀವು ಏನು ಗೆ ಕಾಲೇಜ್ಗೆ ಫೀಸ್ ಕಟ್ಟಬೇಕು, ನಿಮ್ಮ ಕಡೆಯಿಂದ ಅರೇಂಜ್ಮೆಂಟ್ ಮಾಡ್ಕೊಬೇಕು. ಆಮೇಲೆ ನೀವು ಫೀಸ್ ಕಟ್ಟಿ ಅಡ್ಮಿಷನ್ ಆಗಬೇಕು. ದಿಸ್ ಇಸ್ ದ ಮೇನ್ ಥಿಂಗ್. ಎಲ್ಲಾರ್ಗು ಹೇಳ್ತಾ ಇರೋದು ನಾನು. ಅರ್ಥ ಆಯ್ತಾ? ಅರ್ಥ ಮಾಡ್ಕೊಳ್ಳಿ. ಯಾರ್ಯಾರು ಲೋನ್ ನೋಡ್ತಾ ಇದ್ದೀರಾ, ಲೋನ್ ಥ್ರೂ ಜಾಯ್ನ್ ಆಗ್ಬೇಕು ಅನ್ಕೊಂಡಿದ್ದೀರಾ, ದಿಸ್ ಇಸ್ ದ ಪ್ರೊಸೀಜರ್. ಇಲ್ಲಿ ಏನ್ ಫೀಸ್ ಇಂಡಿಕೇಟ್ ಆಗಿದೆ ಅಲಾಟ್ಮೆಂಟ್ ಅಲ್ಲಿ, ಪೇಯಬಲ್ ಫೀಸ್ ಅಂತ ಬರುತ್ತಲ್ಲ, ಈ ಫೀಸು ನೀವು ಫಸ್ಟ್ KA ಕಟ್ಟಬೇಕು. ಆಮೇಲೆ ಕಾಲೇಜಲ್ಲಿ KA ಕಡೆಯಿಂದ ಕಟ್ಟದಾದ್ಮೇಲೆ ನಿಮ್ಗೆ ಒಂದು ಅಡ್ಮಿಷನ್ ಆರ್ಡರ್ ಬರುತ್ತೆ, ಡೌನ್ಲೋಡ್ ಆಗುತ್ತೆ. ನಿಮ್ಮ ಫೋಟೋ ಇರೋದು ಒಂದು ಅಡ್ಮಿಷನ್ ಡೌನ್ಲೋಡ್ ಆಗುತ್ತೆ. ಆ ಅಡ್ಮಿಷನ್ ಆರ್ಡರ್ ತಗೊಂಡ ಕಾಲೇಜಲ್ಲಿ ಕೊಟ್ರೆ ಅಲ್ಲಿ ಅಡ್ಮಿಷನ್ ಮಾಡ್ಕೊಂತಾರೆ. ಅಡ್ಮಿಷನ್ ಮಾಡ್ಕೊಂಡು ಅಲ್ಲಿ ಸ್ವಲ್ಪ ಫೀಸ್ ಕೇಳ್ತಾರೆ, ಅದನ್ನು ಕಟ್ಟಬೇಕಾಗತ್ತೆ. ಸೊ ರಫ್ಲಿ ಅನ್ಕೊಳ್ಳಿ, ಈ ಸಲಿ ಸ್ಟೂಡೆಂಟ್ ವಿತ್ ದಿಸ್ ಒನ್ 1,25,000, ಇವಾಗ 22,000 ಅಂತ ಹೇಳಿದೆ. 22 ಕಾಲೇಜಲ್ಲಿ ಒಂದು 18,000 ಅಂತ ಅನ್ಕೊಳ್ಳಿ, ರಫ್ಲಿ ಒಂದು 140 lakhs ಅಂತ ಅನ್ಕೊಳ್ಳಿ. 1,40,000 ನೀವು ಕಟ್ಟಬೇಕಾಗತ್ತೆ ಕಾಲೇಜ್. ಫಸ್ಟ್ KA 1,22,000 ನಾನು ಹೇಳ್ತಾರೆ ಜನರಲ್ ಮೆರಿಟ್ ಅವ್ರಿಗೆ. ಇಲ್ಲಾಂದ್ರೆ ಇಲ್ಲಿ ಏನ್ ಫೀಸ್ ಕ್ಯಾಟಗರಿ ವೈಸ್ ಇಂಡಿಕೇಟ್ ಆಗಿರುತ್ತೆ, ಆ ಫೀಸ್ ಕಟ್ಟಬೇಕಾಗತ್ತೆ. ಅವರು ಅರ್ಥ ಮಾಡ್ಕೊಂಬಿಡಿ. ಜನರಲ್ ಇದಕ್ಕೆ ನಾನು ಹೇಳ್ತಾ ಇದೀನಿ, ಜನರಲ್ ಕ್ಯಾಟಗರಿ ನೋಡ್ತಾ ಇದ್ರೆ 1,22,000 ಪ್ಲಸ್ 18,000 ಅಂದ್ರೆ ರಫ್ಲಿ 18,000 ಕಾಲೇಜಲ್ಲಿ ಕಟ್ಟಬೇಕು. ಸೊ ಕಾಲೇಜಲ್ಲಿ ಕಟ್ಟಾದ್ಮೇಲೆ ನಿಮ್ಗೆ ಒಂದು ಅಡ್ಮಿಷನ್ ಆರ್ಡರ್ ಸ್ಲಿಪ್ ಕೊಡ್ತಾರೆ, ಅಂದ್ರೆ ಕಾಲೇಜ್ ಕಡೆಯಿಂದ ಅಡ್ಮಿಷನ್ ಆಗಿದೆ ಅಂತ ಕೊಡ್ತಾರೆ.
ಸೊ ಅದನ್ನ ತಗೊಂಡೋಗಿ ನೀವು ಬ್ಯಾಂಕ್ ಅಲ್ಲಿ ಕೊಟ್ಟಾಗ ಸರ್ ನಂಗೊಂದು ಲೋನ್ ಬೇಕು, ಓಕೆ, ಅಥವಾ ಒಂದು ಕಾಲೇಜಲ್ಲಿ ಕೇಳಿದಾಗ ಒಂದು ನಾನು ಲೋನ್ ಮಾಡಿಸ್ಬೇಕು, ಒಂದು ಅಡ್ಮಿಷನ್ ಎಕ್ಸ್ಟ್ರಾಕ್ಟ್ ಕೊಡಿ ಅಂತಂದ್ರೆ, ಎಕ್ಸ್ಪೆನ್ಸಸ್ ಕೊಡಿ ಅಂತಂದ್ರೆ ಅವ್ರು ಕೊಡ್ತಾರೆ. ಪರ್ ಇಯರ್ ಇಷ್ಟು ಅಂತ ಕೊಡ್ತಾರೆ, 3 ವರ್ಷಕ್ಕೂ ಇಷ್ಟು ಬೇಕು ಅಂತ ಕೊಡ್ತಾರೆ. ಅದಕ್ಕಿಂತ ಮುಂಚೆ ನೀವೇನ್ ಮಾಡ್ಬೇಕು ಅಂತಂದ್ರೆ, ಇವಾಗ ಕನ್ಸಿಡರ್ ಕರೆಂಟ್ಲಿ ಅದಕ್ಕೊಂದು ಲೋನ್ ಬೇಕು ಅಂದ್ರೆ ಒಂದು ಗ್ಯಾರಂಟರ್ ಬೇಕು. ವಿತೌಟ್ ಗ್ಯಾರಂಟರ್ ಯಾರು ಕೊಡಲ್ಲ. ಒಂದು ಶೂರಿಟಿ ಅಂತ ಕರಿತೀವಿ. ಯಾವ್ದನ ಆಗಿರ್ಬೋದು, ಮನೆ ಆಗಿರ್ಬೋದು, ಅಥವಾ ಒಂದು ಸ್ಯಾಲರಿ ಪರ್ಸನ್ ಆಗಿರ್ಬೋದು, ರಿಲೇಷನ್, ಫ್ರೆಂಡ್, ಯಾರೋ ಒಬ್ರು ಗ್ಯಾರಂಟರ್ ಬೇಕೇ ಬೇಕು. ಅವ್ರನ್ನ ಫಸ್ಟ್ ಅರೇಂಜ್ ಮಾಡ್ಕೊಳ್ಳಿ. ಯಾಕಂದ್ರೆ ಡೈರೆಕ್ಟ್ ಲೋನ್ ಯಾವುದು ನಿಮ್ಗೆ ಸಿಗಲ್ಲ. ಯಾಕಂದ್ರೆ ನಿಮ್ಗೆ ಲೋನ್ ಕೊಡ್ಬೇಕಾದ್ರೆ ಒಬ್ರು ಶೂರಿಟಿ ಬೇಕಾಗತ್ತೆ. ಬ್ಯಾಂಕ್ ವಿತೌಟ್ ಶೂರಿಟಿ ಕೊಡ ಹಾಗಲ್ಲ. ಆಮೇಲೆ ಇಂಟ್ರೆಸ್ಟ್ ರೇಟ್ ಬಂದು ಎಜುಕೇಶನ್ ಲೋನ್ ಬಗ್ಗೆ 6 to 7% ಇರುತ್ತೆ. ಆದಷ್ಟು ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಅಲ್ಲಿ ಚೆಕ್ ಮಾಡಿ. ಬೇರೆ ಬ್ಯಾಂಕ್ಸ್ ಹೋಗ್ಬೇಡಿ. ಬೇರೆ ಬ್ಯಾಂಕ್ಸ್ ಈಸಿಯಾಗಿ ಲೋನ್ ಕೊಡ್ತಾರೆ, ಕೆಲವರು ಗ್ಯಾರಂಟಿ ಇಲ್ದಿರನು ಕೊಡ್ತಾರೆ, ಬಟ್ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ನಿಮ್ಮ ಮೇಲೆ ಬರ್ಡನ್ ಆಗುತ್ತೆ. ಲೋನ್ ಮಾಡಿಸ್ಬೇಕಾದ್ರೆ ನೋಡ್ಕೊಂಡು ಲೋನ್ ಮಾಡಿಸಿ. ಯಾಕೆ ಅಂತಂದ್ರೆ 10 ಲಕ್ಷದವರೆಗೂ ಲೋನ್ ಕೊಡ್ತಾರೆ ನಿಮ್ಗೆ. ರಫ್ಲಿ 10 to 12 lakhs ವರೆಗೂ ಲೋನ್ ಕೊಡ್ತಾರೆ. ಗ್ಯಾರಂಟರ್ ಮೇಲೆ ಡಿಪೆಂಡ್. ಕೆಲವರಿಗೆ 5 ಲಕ್ಷ, 6 ಲಕ್ಷ, 7 ಲಕ್ಷ ಆಗುತ್ತೆ. ಬಟ್ ಏನು ಅಂದ್ರೆ ಅದೆಲ್ಲ ಎಸ್ಟಿಮೇಷನ್ ಸಿಗೋದು ನಿಮ್ಗೆ ಕಾಲೇಜ್ ಅಡ್ಮಿಷನ್ ಆದ್ಮೇಲೆ. ಸೊ ರಫ್ಲಿ ವರ್ಷಕ್ಕೆ ಇವಾಗ ಕಾಲೇಜ್ ಫೀಸ್ ಇವಾಗ ರಫ್ಲಿ ಯಾವ ತರ ಹೇಳ್ಬೇಕು ಅಂತಂದ್ರೆ, ಇವಾಗ ನಾನು ಹೇಳಿದೆ 1,40,000 ಅಂತಂದೆ. ಸೊ 3 ವರ್ಷಕ್ಕೆ ಎಷ್ಟಾಯ್ತು? ರಫ್ಲಿ 4,20,000 ಆಗುತ್ತೆ ನಿಮ್ಗೆ. 4,20,000 ಅಂತಂದ್ರೆ ಒಂದು ಹಾಸ್ಟೆಲ್ ಎಕ್ಸ್ಪೆನ್ಸ್ ಎಲ್ಲ ಸೇರ್ಕೊಂಡು ಒಂದು 6 ಲಕ್ಷ ಅನ್ಕೊಳ್ಳಿ, ಇಲ್ಲಿ 7 ಲಕ್ಷ ಅನ್ಕೊಳ್ಳಿ. ರಫ್ಲಿ ಆ ರೇಂಜ್ ಅಲ್ಲಿ ಇಟ್ಕೊಳ್ಳಿ. ಯಾಕಂದ್ರೆ ಮ್ಯಾಕ್ಸಿಮಮ್ ನೀವೆಲ್ಲ ಥ್ರೂ DCT ಹೋಗ್ಬೇಕು, ನಿಮ್ಗೆ ಮ್ಯಾನೇಜ್ಮೆಂಟ್ ಸೀಟ್ ಸಿಗಲ್ಲ. ಮ್ಯಾನೇಜ್ಮೆಂಟ್ ಸೀಟ್ ಸಿಕ್ಕಿ ನೀವು ಲೋನ್ ಮಾಡಿಸ್ತೀರಾ ಅಂದ್ರೆ ನಿಮ್ಮಷ್ಟು ದೊಡ್ಡರು ಯಾರಿಲ್ಲ ಅನ್ಕೊಂತೀನಿ. ಯಾಕಂದ್ರೆ ತುಂಬಾ ಹೆವಿ ಆಗುತ್ತೆ, ಮತ್ತೆ ಇಂಟ್ರೆಸ್ಟ್ ರೇಟು ಜಾಸ್ತಿ ಬೀಳುತ್ತೆ. ಥ್ರೂ DCT ಬಂದ್ರೆ ಅಂದ್ರೆ ನಿಮ್ಗೆ ಈ ಅಲಾಟ್ಮೆಂಟ್ ಥ್ರೂ ಕಾಲೇಜ್ ಅಡ್ಮಿಷನ್ ಆದ್ರೆ ಮಾತ್ರ ನಿಮ್ಗೆ ಲೋನ್ ಕಡಿಮೆ ಇಂಟ್ರೆಸ್ಟ್ ಸಿಗೋದು. ಮ್ಯಾನೇಜ್ಮೆಂಟ್ ಹೋದ್ರೆ ಸಿಗಲ್ಲ, ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಮ್ಯಾನೇಜ್ಮೆಂಟ್ ಹೋಗೋರೆಲ್ಲ ಬೇರೆ ತರ ಅರೇಂಜ್ಮೆಂಟ್ ಮಾಡ್ಕೊಂಡಿರ್ತಾರೆ. ಸೊ ನಿಮ್ಗೆ ನಾನು ಹೇಳ್ತಾ ಇರೋದೇನು ಅಂದ್ರೆ, ಲೋನ್ ಫಿಕ್ಸ್ ಮಾಡ್ಕೊಂಡು, ಯಾಕಂದ್ರೆ ಬರ್ಡನ್ ಆಗುತ್ತೆ. ಇವಾಗ ಲೋನ್ ತಗೊಂತೀನಿ ಸರ್, ನೆಕ್ಸ್ಟ್ ಕ್ಲಿಯರೆನ್ಸ್ ಯಾವ ತರ ಅಂತಂದ್ರೆ, ಫಸ್ಟ್ EMI ಯಾವಾಗ ಬರುತ್ತೆ ಅಂತಂದ್ರೆ, ನೀವು ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿ 6 months ಟೈಮ್ ಕೊಡ್ತಾರೆ. ಆ 6 months ಟೈಮ್ ಅಲ್ಲಿ ನೀವು ಲೋನ್ ನ ಕ್ಲಿಯರ್ ಮಾಡಬಹುದು. ಇದೆಲ್ಲ ಡೀಟೇಲ್ ಪ್ರೊಸೆಸ್ ನೀವು ಬ್ಯಾಂಕ್ ವಿಸಿಟ್ ಮಾಡಿ. ನಿಮ್ಮ ನಿಯರ್ ಬೈ ಬ್ಯಾಂಕ್ಸ್ ಇರುತ್ತೆ, ನಿಮ್ಮ ಊರದಲ್ಲೇ ಇರುತ್ತೆ, ಅಲ್ಲಿ ತಗೊಳ್ಳಿ. ಫಾರ್ ಎಕ್ಸಾಂಪಲ್ ಇವಾಗ ಎಲ್ಲೋ ನಾರ್ತ್ ಕರ್ನಾಟಕದಲ್ಲಿ ಇರ್ತೀರಾ, ನೀವು ಬಂದು ಬೆಂಗಳೂರಲ್ಲಿ ಲೋನ್ ಮಾಡಿಸಿದ್ರೆ ಅವೆಲ್ಲ ನಡೆಯಲ್ಲ. ಯಾಕಂದ್ರೆ ನೀವು ಎಲ್ಲಿರ್ತೀರಾ ಆ ಸ್ಪೇಸ್ ಅಡ್ರೆಸ್ ಬೇಕಾಗತ್ತೆ, ಅಲ್ಲೇ ಲೋನ್ ಮಾಡಿಸ್ಬೇಕಾಗತ್ತೆ. ಅದಕ್ಕೆ ನೀವು ಯಾವ ಊರಲ್ಲಿ ಇದ್ದೀರಾ ಆ ಊರ ಬ್ಯಾಂಕ್ಸ್ ಅಲ್ಲೇ ಎನ್ಕ್ವೈರಿ ಮಾಡಿ, ಅಲ್ಲೇ ಹೇಳ್ತಾರೆ ನಿಮ್ಗೆ ಡೀಟೇಲ್ಡ್ ಪ್ರೊಸೀಜರ್. ಬೇಕಾದ್ರೆ ಓದ್ಬೇಕಾದ್ರೇನೆ ಪ್ರಿನ್ಸಿಪಲ್ ನ ಕ್ಲಿಯರ್ ಮಾಡಬಹುದು. ಇನ್ ಕೇಸ್ ಅರ್ನಿಂಗ್ ಮಾಡಿದ್ರೆ, ಒಂದು ಸ್ಟೈಪೆಂಡ್ ಸಿಕ್ಕಿದ್ರೆ ಅದೆಲ್ಲ ಕ್ಲಿಯರ್ ಮಾಡಬಹುದು. ಎಲ್ಲ ಆಪ್ಷನ್ ಸಿಗುತ್ತೆ ನಿಮ್ಗೆ. ಅದಕ್ಕೆ ಎಲ್ಲ ಡೀಟೇಲ್ ಆಗಿ ಹೇಳ್ತಾರೆ. ಬಟ್ ಯೂಶಲಿ ಲೋನ್ ತಗೊಂತೀರಾ, ಫಾರ್ ಎಕ್ಸಾಂಪಲ್ ಲೋನ್ ಸ್ಯಾಂಕ್ಷನ್ ಆಗುತ್ತೆ, ಒಂದು 8 ಲಕ್ಷ ಲೋನ್ ಸ್ಯಾಂಕ್ಷನ್ ಆಗುತ್ತೆ ಅನ್ಕೊಳ್ಳಿ. ಅದಕ್ಕೊಂದು ಸ್ವಲ್ಪ ಇಂಟ್ರೆಸ್ಟ್ ರೇಟ್ ಬಿಡುತ್ತೆ. ಬಟ್ ಅದು ನಿಮ್ಗೆ ಇಂಟ್ರೆಸ್ಟ್ ರೇಟ್ ಕೌಂಟ್ ಆಗೋದು ಯಾವಾಗ ಅಂತಂದ್ರೆ, ನೀವು ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿ 6 sem ಆದ್ಮೇಲೆ, ಅದು 6 ತಿಂಗಳು ಆದ್ಮೇಲೆ ಈ ತರ ಕೌಂಟ್ ಆಗುತ್ತೆ. ಬಟ್ ನನಗೂ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ, ಯಾರೋ ಕೇಳಿದ್ ನಾನು ಹೇಳಿರೋದು. ಬ್ಯಾಂಕ್ಸ್ ನ ವಿಸಿಟ್ ಮಾಡಿ ಎಕ್ಸಾಕ್ಟ್ ಆಗಿ ಡೀಟೇಲ್ ಆಗಿ ಹೇಳ್ತಾರೆ. ಬಟ್ ಫಸ್ಟ್ EMI ಬರೋದು ನಿಮ್ಗಂತೂ ಕನ್ಫರ್ಮ್ ಆಗಿ ಹೇಳ್ತೀನಿ. ನೀವು 8 sem ಮುಗಿದ್ಮೇಲೆ 6 ತಿಂಗಳು ಟೈಮ್ ಕೊಡ್ತಾರೆ. 6 ತಿಂಗಳು ಟೈಮ್ ಆದ್ಮೇಲೆ ನಿಮ್ಗೆ ಲೋನ್ ಸ್ಟಾರ್ಟ್ ಆಗುತ್ತೆ. ಅವಾಗ ಇಂಟ್ರೆಸ್ಟ್ ಏನು ಅಕ್ಯುಮುಲೇಟ್ ಆಗಿರುತ್ತೆ ಎಲ್ಲ ಕಟ್ಟಬೇಕಾಗುತ್ತೆ. ಸೊ ಮಿಡ್ಲ್ ಬೇಕಾದ್ರೆ ನೀವು ಕ್ಲಿಯರ್ ಮಾಡ್ಕೊಬಹುದು. ಇಷ್ಟು ಕಂಪ್ಲೀಟ್ ಇನ್ಫಾರ್ಮೇಶನ್. ಓಕೆ, ಸೊ ಲೋನ್ ಬಗ್ಗೆ ಏನ್ ಹೇಳಿದೆ ನಿಮ್ಗೆ, ಇವಾಗ ಯಾವ ತರ ಸಿಗುತ್ತೆ, ಎಲ್ಲಿ ಸಿಗುತ್ತೆ, ಆದಷ್ಟು ನ್ಯಾಷನಲೈಸ್ ಬ್ಯಾಂಕ್ ಟ್ರೈ ಮಾಡಿ, ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಆಮೇಲೆ ಫೀಸ್ ಕಟ್ಟೋದು ಹೇಳಿದೆ ನಿಮ್ಗೆ. ಫಸ್ಟ್ ನೀವು ಫೀಸ್ ಕಟ್ಟಬೇಕು. ಫಸ್ಟ್ ಇದೇ ಡೌಟ್ ಇರೋದು, ಸರ್ ನಮ್ಗೆ ಡೈರೆಕ್ಟ್ ಆಗಿ ಲೋನ್ ಆಗ್ಬಿಡುತ್ತೆ, ನಾನು ಯಾಕೆ ಫೀಸ್ ಕಟ್ಟಬೇಕು? ಹಂಗಾಗಲ್ಲ. ಇವಾಗ ನಿಮ್ಗೆ ಅಲಾಟ್ಮೆಂಟ್ ಆಗುತ್ತೆ. ಅಲಾಟ್ಮೆಂಟ್ ಆದ್ಮೇಲೆ ಏನ್ ಮಾಡ್ತೀರಾ ನೀವು, ಕಾಲೇಜ್ ಹೋಗೋ ಅಡ್ಮಿಷನ್ ಆಗ್ಬೇಕು. ಕಾಲೇಜ್ ಅಡ್ಮಿಷನ್ ಆದ್ಮೇಲೆ ಈ ಹುಡುಗ ನಮ್ಮ ಕಾಲೇಜ್ ಅಡ್ಮಿಷನ್ ಆಗಿದ್ದಾನೆ ಅಂದ್ಬಿಟ್ಟು ಒಂದು ಲೋನ್ ಎಕ್ಸ್ಟ್ರಾಕ್ಟ್ ಕೊಡ್ತಾರೆ ನಿಮ್ಗೆ. ಅದಕ್ಕೆ ಮುಂಚೆ ಯಾರು ಕೊಡಲ್ಲ. ಇದು ಬಂದ ತಕ್ಷಣ ನೋಡಿ, ಇದು ಅಲಾಟ್ಮೆಂಟ್ ಆಗಿದ ತಕ್ಷಣ ಇದು ನಿಮ್ಗೆ ಲೋನ್ ಎಕ್ಸ್ಟ್ರಾಕ್ಟ್ ಗೆ ಸಪೋರ್ಟ್ ಆಗಲ್ಲ. ಡಾಕ್ಯುಮೆಂಟ್ಸ್ ಏನ್ ಬೇಕು ಅಲ್ಲಿ ಹೋದಾಗ ಎಲ್ಲ ಹೇಳ್ತಾರೆ. ಮಾಮೂಲಿ 10th ಮಾರ್ಕ್ಸ್ ಕಾರ್ಡು ಅದು ಇದು ಎಲ್ಲ ಕೊಡ್ತಾರೆ. ಅದು ಪ್ರೊಸೆಸಿಂಗ್ ಅವ್ರು ಹೇಳ್ತಾರೆ. ನಾನು ತೀರಾ ಡಾಕ್ಯುಮೆಂಟ್ಸ್ ತಲೆ ಕೆಡ್ಸ್ಕೊಂಡು ಹೋಗಲ್ಲ. ಯಾಕಂದ್ರೆ ಬ್ಯಾಂಕ್ ಅವ್ರ ಸಮಸ್ಯೆ. ಲೋನ್ ಇದ್ರೆ ಬ್ಯಾಂಕ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ, ಅಲ್ಲಿ ಯಾರು ಎಂಪ್ಲಾಯ್ ಇರ್ತಾರೆ, ಅವ್ರು ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ. ಸಾಕು, ಅದನ್ನ ಫಾಲೋ ಅಪ್ ಮಾಡಿ. ನೀವು ಯಾವ ಬ್ಯಾಂಕ್ ಅಲ್ಲಿ ಲೋನ್ ತಗೊಂತೀರಾ, ಬೇರೆ ಯಾವ ತಲೆ ಕೆಡ್ಸ್ಕೊಂಡು ಹೋಗ್ಬೇಡಿ. ಓವರ್ ಆಲ್ ಪ್ರೊಸೀಜರ್ ನಾನು ಹೇಳ್ತಾ ಇದ್ದೀನಿ. ನೀವು ಫಸ್ಟ್ ಫೀಸ್ ಕಟ್ಟಬೇಕು ಅಂದ್ರೆ, ಇಲ್ಲಿ ಏನ್ ಮೆನ್ಷನ್ ಮಾಡಿದೀನಿ, ಯಾವುದೇ ಸ್ಟೂಡೆಂಟ್ ಆಗ್ಲಿ KA ಫೀಸ್ ಕಟ್ಟಬೇಕು, ಮತ್ತೆ ಕಾಲೇಜ್ ಫೀಸ್ ಕಟ್ಟಬೇಕು. ಹಂಗಾರೆ ಏನ್ ಸರ್, ನಾನು ಕಾಲೇಜ್ ಫೀಸ್ ಕಟ್ಬಿಡ್ತೀನಿ, ಮತ್ತೆ ನಂಗೆ ಲೋನ್ ಹೆಂಗಾಗುತ್ತೆ, ಅದು ಬಿಟ್ಟು ಮಿಕ್ಕಿ 2 ವರ್ಷಕ್ಕೆ ಆಗುತ್ತೆ ಅಂದ್ರೆ ಹಂಗಲ್ಲ. ಫಸ್ಟ್ ನೀವು ಅರೇಂಜ್ಮೆಂಟ್ ಮಾಡಿ ಕಟ್ಟಬೇಕು. ಆಮೇಲೆ ಅಡ್ಮಿಷನ್ ಆದ್ಮೇಲೆ ಕಾಲೇಜ್ ಕಡೆಯಿಂದ ನಾನು ಲೋನ್ ಮಾಡಿಸ್ತೀನಿ ಅಂತ ಕೇಳಿದಾಗ ಒಂದು ಅಬ್ಸ್ಟ್ರಾಕ್ಟ್ ಕೊಡ್ತಾರೆ, ಅಂದ್ರೆ ಎಕ್ಸ್ಪೆನ್ಸ್ ಚಾರ್ಟ್ ಕೊಡ್ತಾರೆ. ಅದನ್ನ ತಗೊಂಡೋಗಿ ಬ್ಯಾಂಕ್ ಅಲ್ಲಿ ಕೊಟ್ಟಾಗ, ನೀವು ಫೀಸ್ ಅಲ್ಲಿ ಕಾಲೇಜಲ್ಲಿ ಫೀಸ್ ಕಟ್ಟಿರ್ತಾರ, ರೆಸಿಪ್ಟ್ ತಗೊಂಡೋಗಿ ಕೊಟ್ಟಾಗ ಎಲ್ಲ ಅಪ್ರೂವ್ ಆಯ್ತು ಅಂತಂದ್ರೆ, ಫಸ್ಟ್ ಇಯರ್ ನೀವ್ ಏನ್ ಫೀಸ್ ಕಟ್ಟಿರ್ತೀರಾ ಆ ಅಮೌಂಟ್ ನ ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ನೆಕ್ಸ್ಟ್ 2 years ಕಾಲೇಜ್ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡ್ತಾರೆ. ಇದು ಪ್ರೊಸೀಜರ್. ಅದಕ್ಕೆ ಇದನ್ನ ಹೇಳಿದ್ರು ಡೀಟೇಲ್ ಆಗಿ. ಬ್ಯಾಂಕ್ ಅಲ್ಲಿ ಹೋದಾಗ ಕೇಳಿ, ಅಲ್ಲಿ ಡೀಟೇಲ್ ಆಗಿ ಹೇಳ್ತಾರೆ ನಿಮ್ಗೆ. ಓಕೆ, ಇದು ಓವರ್ ಆಲ್ ವ್ಯೂ ನಾನು ಕೊಡ್ತಾ ಇರೋದು. ಫಸ್ಟ್ ಇಯರ್ ನೀವು ಕಟ್ಟಬೇಕಾಗತ್ತೆ, ಅದು ನಿಮ್ಗೆ ನಿಮ್ಮ ಅಕೌಂಟ್ ಬರುತ್ತೆ ಫಸ್ಟ್ ಇಯರ್. ನೆಕ್ಸ್ಟ್ 2 years ನೀವು
ಬ್ಯಾಂಕ್ ಕಾಲೇಜ್ ಕಡೆಯಿಂದ ತಗೊಂಡೋಗಿ ಕೊಟ್ಟಾಗ, ಅಂದ್ರೆ ಅಬ್ಸ್ಟ್ರಾಕ್ಟ್ ಕೊಟ್ಟಾಗ ಎವ್ರಿ ಇಯರ್ ಕೊಡ್ತಾ ಹೋಗ್ಬೇಕು. ಡೈರೆಕ್ಟ್ ಆಗಿ ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್ ಡೈರೆಕ್ಟ್ ಆಗಿ ಬ್ಯಾಂಕ್ ಅವರು ನಿಮ್ಮ ಕಾಲೇಜ್ ಅಕೌಂಟ್ಗೆ ಕೊಡ್ತಾರೆ. ಸೊ ನೀವೇನ್ ಕಟ್ಟೋ ತಲೆದಿನ ಇರಲ್ಲ, ಆಟೋಮೆಟಿಕಲಿ ಪ್ರೊಸೀಜರ್ಸ್ ಆಗುತ್ತೆ. ಅದು ಕಾಲೇಜಲ್ಲಿ ಹೋದಾಗ ಅದನ್ನ ಕೇಳಿ ತಿಳ್ಕೊಳ್ಳಿ. ಓಕೆ, ಸೊ ಒಂದ್ ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು, ಕೆಲವು ಬ್ಯಾಂಕ್ಸ್ ಏನ್ ಮಾಡ್ತಾರೆ, ನೀವೇನಾದ್ರೂ ಬ್ಯಾಕ್ ಲಾಗ್ ಇಟ್ಕೊಂಡ್ರೆ ಥರ್ಡ್ ಸೆಮ್, ಫೋರ್ತ್ ಸೆಮ್ ಆಗುತ್ತೆ, ಫಿಫ್ತ್ ಸೆಮ್ ಬಂದಾಗ ಬ್ಯಾಕ್ ಲಾಗ್ ಇದ್ರೆ ಅದು ಪ್ರಾಬ್ಲಮ್ ಆಗುತ್ತೆ. ಕೆಲವು ಬ್ಯಾಂಕ್ಸ್ ಅಂತ ಕೇಳಿದೀನಿ ನಾನು, ಗೊತ್ತಿಲ್ಲ, ಬಟ್ ಯೂಶಲಿ ಆತರ ಆಗಲ್ಲ. ಯಾಕಂದ್ರೆ ಲೋನ್ ತಗೊಂಡ್ಮೇಲೆ ಪಾಸ್ ಆಗ್ಲಿ ಫೇಲ್ ಆಗ್ಲಿ ಮೀನ್ಸ್ ಮುಂದೆ ಹೋಗ್ಬೇಕಾಗತ್ತೆ. ಆಮೇಲೆ ಮೋರ್ ಓವರ್ ನಿಮಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ನಿಮ್ಗಿಲ್ಲ. ಥರ್ಡ್ ಸೆಮ್ ಎಂಟ್ರಿ ಆದ್ಮೇಲೆ ಡೈರೆಕ್ಟ್ ಆಗಿ 8 ಸೆಮ್ ವರ್ಗೂ ಹೋಗ್ಬೋದು. ಆ ಕ್ರೆಡಿಟ್ಸ್ ಮೇಂಟೈನ್ ಮಾಡ್ಕೊಳ್ಳಿ, ಅವೆಲ್ಲ ಇಂಜಿನಿಯರಿಂಗ್ ಎಂಟರ್ ಆದಾಗ ಗೊತ್ತಾಗುತ್ತೆ ನಿಮಗೆ. ಸೊ ಇಷ್ಟು ಓವರ್ ಆಲ್ ಇನ್ಫಾರ್ಮೇಶನ್. ಸೊ ಅದಕ್ಕೆ ಇವೆಲ್ಲ ಮಾಡ್ಬೇಕಾದ್ರೆ ಫಸ್ಟ್ ನೀವು ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ನಿಮ್ಗೆ ಗಮನ ಇರಲಿ, ನಾವು ಯಾವ ಕಾಲೇಜ್ ನ ಎಂಟ್ರಿ ಮಾಡ್ತಾ ಇದೀವಿ. ನೋಡಿ, ಫೀಸ್ ಇಂಡಿಕೇಟ್ ಆಗಿರುತ್ತೆ. ಇದು ಬಂದು 2025 ಇದೇ ತರನೇ ಇಂಡಿಕೇಟ್ ಆಗುತ್ತೆ. ನೀವು ಗೌರ್ಮೆಂಟ್ ಕಾಲೇಜ್ಗೆ ಹೋಗ್ತಾ ಇದ್ದೀರಾ, ಪ್ರೈವೇಟ್ ಕಾಲೇಜ್ ಹೋಗ್ತಾ ಇದ್ರೆ ಡಿಪೆಂಡ್ ಆಗುತ್ತೆ. ಫೀಸ್ ನ ಇಂಟಿಮೇಟ್ ಮಾಡಿ ನೋಡಿ, ಗೊತ್ತಾಗುತ್ತೆ. ಇಲ್ಲಿ ಕಾಲೇಜ್ ನೇಮ್ ಕೊಟ್ಟ ತಕ್ಷಣ ಗೊತ್ತಾಗುತ್ತೆ ಆ ಕಾಲೇಜಲ್ಲಿ ಆ ಬ್ರಾಂಚ್ ಫೀಸ್ ಎಷ್ಟಿದೆ ಅಂತ. ಯಾಕಂದ್ರೆ ಇದು ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ಅವ್ರು KU ರೆಕ್ಟಿಫೈ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಯಾವ ಬ್ರಾಂಚ್ ಕ್ಲಿಕ್ ಮಾಡಿದ್ರು, ಯಾವ ಕಾಲೇಜ್ ಕ್ಲಿಕ್ ಮಾಡಿದ್ರು ಡೀಟೇಲ್ ಆಗಿ ಗೊತ್ತಾಗುತ್ತೆ ನಿಮಗೆ ಇಷ್ಟು ಫೀಸ್ ಇದೆ ಅನ್ಬಿಟ್ಟು. ಸೊ ಡೀಟೇಲ್ ಐಡಿಯಾ ಬರುತ್ತೆ. ಆಮೇಲೆ ಇವೆಲ್ಲ ಆಗ್ಬೇಕು ಅಂತಂದ್ರೆ, ಕರೆಕ್ಟ್ ಕಾಲೇಜ್ ಬರಬೇಕು ಅಂದ್ರೆ ನಿಮ್ಗೆ ಆಪ್ಷನ್ ಎಂಟ್ರಿ PDF ಬೇಕು. ಅದನ್ನ ನಾನು ಪ್ರೊವೈಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಡೀಟೇಲ್ ಆಗಿ ಹೇಳಿದೀನಿ. ಯಾವುದೇ ಕ್ಯಾಟಗರಿ ಇರಲಿ ಕಂಪ್ಲೀಟ್ ಪ್ರೊವೈಡ್ ಮಾಡ್ತೀನಿ. ಸೊ ಇಂಟ್ರೆಸ್ಟ್ ಇದ್ರೆ ಕಮೆಂಟ್ ಅಲ್ಲಿ ಲಿಂಕ್ ಇರುತ್ತೆ, ವಾಟ್ಸ್ಆಪ್ ಲಿಂಕ್ ಇರುತ್ತೆ, ಕ್ಲಿಕ್ ಮಾಡಿ. ಒಂದು ಸ್ಮಾಲ್ ಚಾರ್ಜಸ್ ಇರುತ್ತೆ. ಯಾಕಂದ್ರೆ ನಿಮ್ಗೆ ಏನಂದ್ರೆ ಒಂದು ಬೆಸ್ಟ್ ಕಾಲೇಜ್ ಕೊಡೋ ಚಾನ್ಸಸ್ ಇರುತ್ತೆ. ಈ ಚಾನ್ಸಸ್ ಯಾವ ತರ ಅಂತಂದ್ರೆ, ಇಲ್ಲಿ ಏನ್ ಪರ್ಸೆಂಟೇಜ್ ಇಂಡಿಕೇಟ್ ಆಗ್ತಾ ಇರುತ್ತೆ. ಸೊ 90% ಅಂಡ್ ಎಬೋ ಡೆಫಿನೆಟ್ಲಿ ನಿಮ್ಮ ರ್ಯಾಂಕಿಂಗ್ ಗೆ ಕಾಲೇಜ್ ಸಿಗುತ್ತೆ. 75% ಎಬೋ ಅಂದ್ರೆ ಚಾನ್ಸಸ್ ಆರ್ ದೇರ್. ಲೆಸ್ ದೆನ್ 75 ಅಂದ್ರೆ ಚಾನ್ಸಸ್ ಆರ್ ಲೆಸ್. ಮತ್ತೆ ಲೆಸ್ ದೆನ್ 50 ಅಂದ್ರೆ ಸಿಗಲ್ಲ ಆ ಕಾಲೇಜಸ್. ಯಾಕಂದ್ರೆ ಯಾವ್ದೋ ಕಾಲೇಜ್ ಕೊಟ್ಬಿಡ್ತೀರಾ ನಿಮ್ಮ ರ್ಯಾಂಕಿಂಗ್ ಗೆ. ಇಲ್ಲ, ಕಟ್ ಆಫ್ PDF ರೆಫರ್ ಮಾಡಿ, ನೋ ವರಿ. ನಾನು ಹೇಳ್ತಾ ಇರೋದು ಯಾರಿಗೂ ನಾನು ಪ್ರೆಷರೈಸ್ ಮಾಡಲ್ಲ. ಇಟ್ಸ್ ಅಪ್ ಟು ಯು, ಇಟ್ಸ್ ಯುವರ್ ಓನ್ ಇಂಟ್ರೆಸ್ಟ್. ಏನು ಅಂದ್ರೆ ಒಂದು ವ್ಯೂ ಕೊಡ್ತೀನಿ, ನಿಮ್ಮ ರ್ಯಾಂಕಿಂಗ್ ಗೆ ಈ ಕಾಲೇಜ್ ಬರ್ಬೋದು ಅಂತ ಒಂದು ವ್ಯೂ ಕೊಡ್ತೀನಿ. ಆ ವ್ಯೂ ತಗೊಂಡು ಒಂದು ಲಿಸ್ಟ್ ತಗೊಂಡು ಅದ್ರ ಪ್ರಕಾರನೇ ಎಂಟ್ರಿ ಮಾಡ್ಬೋದು. ಅದ್ರಲ್ಲಿ ಯಾವ್ದು ಬೇಕೋ ಅದನ್ನ ಇಟ್ಕೊಂಡು ರಿಮೈನಿಂಗ್ ಡಿಲೀಟ್ ಮಾಡಿ ಅದನ್ನ ಪ್ರಿಯೋರಿಟೈಸ್ ಮಾಡ್ಕೊಬಹುದು. ನೋಡಿ, ಆಪ್ಷನ್ ಎಂಟ್ರಿ ಅನ್ನೋದು ಕಂಪ್ಲೀಟ್ ನಿಮ್ಮ ಚಾಯ್ಸ್. ಅದು ಅರ್ಥ ಆಯ್ತಾ? ಇದನ್ನ ಹೇಳಿದ್ದು ಯಾವ ಕಡೆ ಬೇಕು, ಎಲ್ಲಿ ಬೇಕು, ಯಾವ ಊರಲ್ಲಿ ಬೇಕು, ಏನ್ ಫೀಸ್ ಅಲ್ಲಿ ಹೋಗ್ಬೇಕು ನಾನು, ಇವೆಲ್ಲ ಡಿಸೈಡ್ ಮಾಡ್ಬೇಕಾಗತ್ತೆ. ಸುಮ್ನೆ ಏನೋ ಬ್ಲೈಂಡ್ ಆಗಿ ಎಂಟ್ರಿ ಮಾಡ್ಬಿಟ್ರೆ ಏನಾಗುತ್ತೆ, ಅಲಾಟ್ಮೆಂಟ್ ಆಗ್ಬಿಡುತ್ತೆ, ಆಮೇಲೆ ಏನಾಗುತ್ತೆ ಪ್ರಾಬ್ಲಮ್ ಆಗುತ್ತೆ ನಿಮಗೆ. ಇವೆಲ್ಲ ಅವಾಯ್ಡ್ ಮಾಡೋದಕ್ಕೆ ನಾನು ಪ್ರೊವೈಡ್ ಮಾಡ್ತಾ ಇರೋದು. ಏನೋ ಇಂಟ್ರೆಸ್ಟ್ ಇದ್ರೆ ಪಿಂಗ್ ಮಾಡಿ. ಆಮೇಲೆ ಸ್ಕಾಲರ್ಶಿಪ್ ಬರೋದಾದ್ರೆ, ಕಂಪ್ಲೀಟ್ ಸ್ಕಾಲರ್ಶಿಪ್, ಇದೊಂದು ಮರ್ತಿದ್ದೆ ನಿಮ್ಗೆ. ಸ್ಕಾಲರ್ಶಿಪ್ ಡೆಫಿನೆಟ್ಲಿ ಸಿಗುತ್ತೆ, ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಸ್ಕಾಲರ್ಶಿಪ್ ಗೆ ಬೇಕಾಗಿರೋದು ನಿಮ್ಗೆ ಅಡ್ಮಿಷನ್ ಆಗಿದ್ದೀನಿ ಅಂತ ಒಂದು ಸರ್ಟಿಫಿಕೇಟ್ ಅಷ್ಟೇ. ಆಮೇಲೆ ನೀವು ಈ ಕ್ಯಾಟಗರಿ ಡಿಪೆಂಡ್ ಆಗ್ತೀರಾ. ಫಾರ್ ಎಕ್ಸಾಂಪಲ್ ತಗೊಂಡ್ರೆ ನೋಡಿ, 2BG, ಇವರು 2BG ಡಿಪೆಂಡ್ ಆಗಿ ಜಾಯ್ನ್ ಆಗಿರ್ತಾರೆ, ಕಾಲೇಜ್ ಅಡ್ಮಿಷನ್ ಆಗಿರ್ತಾರೆ. ಸೊ ಕಾಲೇಜ್ ಅಡ್ಮಿಷನ್ ಆಗಿದೆ ಅಂತ ಕೊಟ್ರೆ ಸಾಕು. ನಿಮ್ಗೆ 2B ಕ್ಯಾಟಗರಿಗೆ ಏನ್ ಬರುತ್ತೆ ಆ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ. ಅದಕ್ಕೂ ಇದಕ್ಕೆ ಸಂಬಂಧ ಇಲ್ಲ. ಕೆಲವರು ಅದನ್ನು ಕೇಳ್ತಾರೆ, ಸರ್ ಸ್ಕಾಲರ್ಶಿಪ್ ಬರುತ್ತಾ, ಲೋನ್ ಮಾಡ್ತಾರೆ. ಡೆಫಿನೆಟ್ಲಿ ಬಂದೇ ಬರುತ್ತೆ. ನಿಮ್ಮ ಕ್ಯಾಟಗರಿಗೆ ಏನಿರುತ್ತೋ ಡೆಫಿನೆಟ್ಲಿ ಬಂದೇ ಬರುತ್ತೆ. ಆಮೇಲೆ ಸುಮಾರು ಇಂಜಿನಿಯರಿಂಗ್ ಕಾಲೇಜ್ ಮೆರಿಟ್ ಸ್ಕಾಲರ್ಶಿಪ್ ಕೊಡ್ತಾರೆ. ಈ ಯಾರ್ಯಾರು ಲೋನ್ ಮಾಡ್ತಾ ಇದ್ದಾರೆ ಇದೆಲ್ಲ ಗಮನ ಇರಬೇಕು. ಕಾಟಾಚಾರಕ್ಕೆ ಲೋನ್ ತಗೊಂಡೋಗಿ ಹೋಗ್ಬೇಡಿ. ಯಾಕಂದ್ರೆ ಕಟ್ಟೋರು ನೀವಲ್ದಿದ್ರೆ ನೀವು ಯಾರು ಶೂರಿಟಿ ಹಾಕಿರ್ತಾರೋ ಅವ್ರು ಕಟ್ಬೇಕಾಗತ್ತೆ. ಯೂಶಲಿ ನೀವು ಅಪ್ಪ ನೀವು ಅಮ್ಮ ಇರ್ತಾರೆ, ಏನೋ ಮನೆ ಅಡಾಡಿರ್ತಾರೆ ಅಥವಾ ಏನೋ ಒಂದು ಮಾಡಿರ್ತಾರೆ, ಅವರು ಕಟ್ಬೇಕಾಗತ್ತೆ. ಸೊ ಅದಕ್ಕೆ ಹುಷಾರಿಂದ ಕರೆಕ್ಟ್ ಆಗಿ ಓದಿ. ಏನ್ ಲೋನ್ ತಗೊಂತೀರಾ ಕರೆಕ್ಟ್ ಆಗಿ ರೀಪೇಮೆಂಟ್ ಮಾಡಿದ್ರೆ ಡೆಫಿನೆಟ್ಲಿ ಅವ್ರ ಲೋನ್ ತಗೊಂಡಿರೋದಕ್ಕೂ ಅವ್ರ ಶೂರಿಟಿ ಹಾಕಿರೋದಕ್ಕೂ ಅವ್ರಿಗೂ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಸೊ ಓವರ್ ಅರ್ಥ ಆಯ್ತಲ್ಲ? ಈ ಅರ್ಥ ಆಗಿಲ್ಲ ಅಂದ್ರೆ ದಯಮಾಡಿ ಮತ್ತೆ ಇನ್ನೊಂದ್ಸಲಿ ನೋಡಿ. ಸೊ ಫಸ್ಟ್ ಇಯರ್ ಥರ್ಡ್ ಸೆಮ್ಗೆ ಅಥವಾ ಸೆಕೆಂಡ್ ಇಯರ್ಗೆ ಫೀಸ್ ನೀವು ಕಟ್ಟಬೇಕು. ಕಾಲೇಜ್ ಜಾಯ್ನ್ ಆದ್ಮೇಲೆ ಬ್ಯಾಂಕ್ ಅಲ್ಲಿ ತಗೊಂಡೋಗಿ ಜಾಯ್ನ್ ಆಗಿಂದ ಅಡ್ಮಿಷನ್ ಕೊಟ್ರೆ ಕಾಲೇಜ್ ಎಷ್ಟಾಗಿ ತಗೊಂಡು ನಿಮ್ಗೆ ಏನ್ ಎಕ್ಸ್ಪೀರಿಯನ್ಸ್ ಬೇಕೋ ಕಾಲೇಜಲ್ಲಿ ಕೇಳಿ ಅವ್ರು ಮಾಡ್ಕೊಡ್ತಾರೆ. ತಲೆ ಕೆಡ್ಸ್ಕೊಂಡ್ ಹೋಗ್ಬೇಡಿ. ಆ ಫಸ್ಟ್ ಇಯರ್ ಏನು ಅಮೌಂಟ್ ಕಟ್ಟಿರ್ತೀರ ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಇವೆಲ್ಲ ಟ್ರಾನ್ಸ್ಫರ್ ಆಗುತ್ತೆ ರಫ್ಲಿ 1 ತಿಂಗಳು ಟೈಮ್ ಅಲ್ಲಿ ಬಂದ್ಬಿಡುತ್ತೆ. ನಿಮ್ಗೆ ಏನ್ ಜಾಸ್ತಿ ಡಿಲೇ ಏನಾಗಲ್ಲ. ಥರ್ಡ್ ಇಯರ್ ಫೋರ್ತ್ ಇಯರ್ ಡೈರೆಕ್ಟ್ ಆಗಿ ಬ್ಯಾಂಕ್ ಇಂದ ನಿಮ್ಮ ಕಾಲೇಜ್ಗೆ ಹೋಗುತ್ತೆ. ಸೊ ಇಷ್ಟು ಓವರ್ ಆಲ್ ಥಿಂಗು. ಸೊ ವಿಡಿಯೋ ಇಷ್ಟ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅದೇ ತರ ಆಪ್ಷನ್ ಎಂಟ್ರಿ PDF ಬೇಕು ಅಂದ್ರೆ ಪಿಂಗ್ ಮಾಡಿ, ಒಂದು ವ್ಯೂ ಸಿಗುತ್ತೆ. ಸುಮ್ಮನೆ ಒಂದು ಸ್ಮಾಲ್ ಚಾರ್ಜಸ್ಗೆ ಹೇಳ್ತಾ ಇದ್ದೀನಿ. ನಾನು ಡೆಫಿನೆಟ್ಲಿ ಸ್ಟೂಡೆಂಟ್ಸ್ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ನಾನು ಸುಮಾರು ಜನ ನೋಡಿದ್ದೀನಿ. ನಾನು ಫ್ರೀ ಆಗಿ ಕೊಡಲ್ಲ ನಾನು, ಯಾಕಂದ್ರೆ ನನ್ನ ಎಫರ್ಟ್ ಇರುತ್ತೆ. ಇಲ್ಲಿ ನಿಮ್ಗೊಂದು ಅಮೌಂಟ್ ಪೇ ಮಾಡಿದಾಗ ನಿಮ್ಗೆ ಒಂದು ಐಡಿಯಾ ಬರೋದು ಎಕ್ಸಾಕ್ಟ್ಲಿ ಅಂತ. ಫ್ರೀ ಆಗಿ ಕೊಟ್ಟರೆ ಪ್ರಯೋಜನ ಇಲ್ಲ. ಕೊಡೋರು ಇದಾರೆ, ತಗೊಳ್ಳಿ, ಗೊತ್ತಾಗುತ್ತೆ ನಿಮ್ಗೆ ಎಕ್ಸಾಕ್ಟ್ಲಿ ಏನು ನಾನೇನ್ ಮಾಡ್ತಾ ಇದ್ದೀನಿ, ಅಲ್ಲೇನ್ ಮಾಡ್ತಾ ಇದ್ದೀನಿ, ಅವೆಲ್ಲ ಗೊತ್ತಾಗುತ್ತೆ ನಿಮ್ಗೆ. ಒಂದು ವ್ಯೂ ಸಿಕ್ಕಿದಾಗ ನಿಮ್ಗೊಂದು ಐಡಿಯಾ ಸಿಕ್ಬಿಡುತ್ತೆ. ನೋಡಿ, ಫಾರ್ ಎಕ್ಸಾಂಪಲ್ 280 ರ್ಯಾಂಕಿಂಗ್ ಏನೇನು ಯಾವ ಕಾಲೇಜ್ ಬರುತ್ತೆ ಒಂದು ಐಡಿಯಾ ಸಿಕ್ಬಿಡುತ್ತೆ. ಅವಾಗ ನಿಮ್ಗೆ ಗೊತ್ತಾಗುತ್ತೆ ನಾನು ಈ ಕಾಲೇಜ್ಗೆ ಹೋಗ್ಬೇಕಾ ಬೇಡ, ನಿಮ್ಗೆ ಐಡಿಯಾ ಬಂದ್ಬಿಡುತ್ತೆ. ಸೊ ಇದು ನಾನು ಪ್ರೊವೈಡ್ ಮಾಡ್ತಾ ಇರೋದಷ್ಟೇ. ಅದರಲ್ಲಿ ಕೊಟ್ಟಿರೋದ್ರಲ್ಲಿ ಒಂದು PDF ಕೊಡ್ತೀನಿ, ಪ್ರಿಂಟ್ಔಟ್ ತಗೊಳ್ಳಿ, A3 ಪ್ರಿಂಟ್ಔಟ್ ತಗೊಳ್ಳಿ, ಡೀಟೇಲ್ ಆಗಿ ಗೊತ್ತಾಗುತ್ತೆ. ಪರ್ಸೆಂಟೇಜ್ ಚಾನ್ಸಸ್ ಗೊತ್ತಾಗುತ್ತೆ. ಎನಿ ರೌಂಡ್ಸ್, ಎನಿ ಕ್ಯಾಟಗರಿ 2 ರೌಂಡ್ ಕೊಡ್ತೀನಿ, 3 ರೌಂಡ್ ಕೊಡಲ್ಲ ನಾನು, 2 ರೌಂಡ್ ಕೊಡ್ತೀನಿ. ಸಾಕು, ರೆಫರ್ ಮಾಡಿ. ಯಾವ ಕ್ಯಾಟಗರಿ ಬೇಕಾದ್ರೂ ಕೊಡ್ತೀನಿ, ನಿಮ್ಗೊಂದು ಐಡಿಯಾ ಬರುತ್ತೆ ಅಷ್ಟೇ ನಾನು ಹೇಳ್ತಾ ಇರೋದು. ಇದೆಲ್ಲ ಮಾಡ್ತಾ ಇರೋದು ಏನಕ್ಕೆ ಅಂತಂದ್ರೆ ನಿಮ್ಗೊಂದು ಐಡಿಯಾ ಬರ್ಲಿ ಅಂತ. ಸೊ ಕಟ್ ಆಫ್ PDF ನೋಡಕ್ ಹೋದ್ರೆ ಅಲ್ಲಿ ಒಂದು ಕಾಲೇಜ್ ಇರುತ್ತೆ, ಅದನ್ನೂ ಮಾಡ್ಬೋದು. ಕುತ್ಕೊಂಡ್ ಬರ್ಕೊಳ್ಳಿ, ಕಷ್ಟ ಗೊತ್ತಾಗುತ್ತೆ ನಿಮ್ಗೆ. ಇಲ್ಲ ಬೇಡ ಅಂತಂದ್ರೆ ಪಿಂಗ್ ಮಾಡಿ. ಸೊ ಹೆಲ್ಪ್ ಮಾಡಕ್ ರೆಡಿ ಇದ್ದೀನಿ. ಓಕೆ, ಸೊ
ಎಜುಕೇಶನ್ ಲೋನ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಅಂತ ನಾನು ಅನ್ಕೊಂತೀನಿ. ಸೊ ವಿಡಿಯೋ ಶೇರ್ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೆ ವಿಡಿಯೋನ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡೋದು ಮರಿಬೇಡಿ. ಆಮೇಲೆ ನಿಮ್ಮ ವ್ಯೂಸ್ ನಮಗೆ ಮೋಟಿವೇಶನ್, ಎಷ್ಟು ವ್ಯೂಸ್ ನೋಡ್ತಿರೋ ಡೆಫಿನೆಟ್ ಸ್ಟೂಡೆಂಟ್ಸ್ ನೋಡ್ತಾ ಇರೋ ಗೊತ್ತಾಗುತ್ತೆ, ನಮಗೂ ಖುಷಿ ಆಗುತ್ತೆ, ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ದ ವಿಡಿಯೋ. ಕೀಪ್ ವೇಟಿಂಗ್ ಫಾರ್ ದ ನೆಕ್ಸ್ಟ್ ವಿಡಿಯೋ.